ಪರ್ಚೇಸ್ ಆ್ಯಂಡ್ ಇನ್ವೆಂಟ್ರಿ ಟ್ರೈನಿಂಗ್ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪರ್ಚೇಸ್ ಡಿಸ್ಪ್ಯಾಚ್ ಇನ್ಸ್ಟ್ರಕ್ಷನ್ ಮಾಡೋದನ್ನು ಕಲಿಯೋಣ. ಇಲ್ಲಿ ಎಯವರ ಲಾಗಿನಿಂದ ಪರ್ಚೇಸ್ ಆ್ಯಂಡ್ ಇನ್ವೆಂಟ್ರಿ ಪರ್ಚೇಸ್ ಡಿಸ್ಪ್ಯಾಚ್ ಇನ್ಸ್ಟ್ರಕ್ಷನ್ ನ್ಯೂ. ಇಲ್ಲಿ ವೆಂಡರ್ ಟೈಪನ್ನು ಸೆಲೆಕ್ಟ್ ಮಾಡಿ ಮ್ಯಾನ್ಯುಫ್ಯಾಕ್ಚರರ್, ರಿಲೇಟೆಡ್ ವೆಂಡರ್ ನೇಮನ್ನು ಸರ್ಚ್ ಮಾಡಿ, ಕರ್ನಾಟಕ ಸಿಮೆಂಟ್ ಇಂಡಸ್ಟ್ರೀಸ್, ಡಾಕ್ಯುಮೆಂಟ್ ಟೈಪ್ ಪರ್ಚೇಸ್ ಆರ್ಡರ್, ಡಾಕ್ಯುಮೆಂಟ್ ನಂಬರ್ 82. ಇಲ್ಲಿ ನಾನ್ ಇನ್ಸ್ಪೆಕ್ಟೆಡ್ ಮೆಟೀರಿಯಲ್ಸ್ ಚೆಕ್ ಬಾಕ್ಸಿಗೆ ಕ್ಲಿಕ್ ಮಾಡಿ. ಡ್ಯೂರೇಷನ್ ಟೈಪ್ ಡೇಸ್, number of days 30, material code 0200105, ಕ್ವಾಂಟಿಟಿ ಇಲ್ಲಿ ಟೋಟಲ್ 100 ಕ್ವಾಂಟಿಟಿಯಲ್ಲಿ 50 ಕ್ವಾಂಟಿಟಿಯನ್ನು ತಗೊಳ್ತಾ ಇದ್ದೇವೆ. ಆಫೀಸ್ O&M ಡಿವಿಷನ್, ಲೊಕೇಶನ್ ಹುಬ್ಬಳ್ಳಿ ರೂರಲ್ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಓಕೆ ಬಟನ್ಗೆ ಕ್ಲಿಕ್ ಮಾಡಿ. ಈ ಡೀಟೇಲ್ಸ್ ಗ್ರಿಡ್ಡಲ್ಲಿ ಬರುತ್ತೆ. ಮೆಟೀರಿಯಲ್ ಕೋಡ್, ಡಿಸ್ಕ್ರಿಪ್ಷನ್, ಯೂನಿಟ್, ಕ್ವಾಂಟಿಟಿ, ಲೊಕೇಶನ್ ಹುಬ್ಬಳ್ಳಿ ರೂರಲ್. ಉಳಿದ 50 ಮೆಟೀರಿಯಲನ್ನು ಅಗೇನ್ 30 ಡೇಸ್, ಮೆಟೀರಿಯಲ್ ಕೋಡ್, ಕ್ವಾಂಟಿಟಿ 50, ಆಫೀಸ್ O&M ಡಿವಿಷನ್, ಲೊಕೇಶನ್ ಇಲ್ಲಿ ಧಾರವಾಡ ರೂರಲ್ ತಗೊಳ್ತಾ ಇದ್ದೇನೆ. ಓಕೆ ಬಟನ್ಗೆ ಕ್ಲಿಕ್ ಮಾಡಿ. 2 ಲೊಕೇಶನ್ ಡೀಟೇಲ್ಸ್ ಇಲ್ಲಿ ಬಂತು, ಹುಬ್ಬಳ್ಳಿ ರೂರಲ್, ಧಾರವಾಡ ರೂರಲ್. ಈಗ ಅಪ್ರೂವಲ್ಸಿಗೆ ಹೋಗಿ ಅಪ್ರೂವಲ್ ಸ್ಟೇಟಸ್ ಕ್ರಿಯೇಟೆಡ್, ಸೆಂಡ್ ಟು ಫೈನಲ್ ಅಪ್ರೂವರ್. ಸೇವ್. ಇಲ್ಲಿ TI ರಿಪೋರ್ಟ್ ಜನರೇಟ್ ಆಗುತ್ತೆ. ಈಗ ಅಪ್ರೂವರ್ ಅವರ ಲಾಗಿನಿಂದ ಡಿಸ್ಪ್ಯಾಚ್ ಇನ್ಸ್ಟ್ರಕ್ಷನನ್ನು ಅಪ್ರೂವ್ ಮಾಡಬೇಕು. Pending documents under purchase dispatch instruction, document number 70. ಇಲ್ಲಿ ಡೀಟೇಲ್ಸ್ ಅನ್ನು ವೆರಿಫೈ ಮಾಡಿ. ಅಪ್ರೂವಲ್ ಸ್ಟೇಟಸ್ ಅಪ್ರೂವ್ಡ್ ಅಂತ ಸೆಲೆಕ್ಟ್ ಮಾಡಿ ಸೇವ್ ಕೊಡಿ. ಈಗ ಫೈನಲ್ ಅಪ್ರೂವ್ಡ್ ಕಾಪಿ ಜನರೇಟ್ ಆಗಿದೆ.